ನಮಸ್ಕಾರ ಸ್ನೇಹಿತರೆ. ಹಾವು, ಸ್ನೇಕ್, ಕೈ ಕಾಲಿಲ್ಲದ ಈ ಜೀವಿ ನೋಡಿದ್ರೆ ಎಂಥವರಿಗೂ ಮೈ ಜುಮ್ ಅನ್ನತ್ತೆ. ಒಂದು ಸಣ್ಣ ಭಯ ಅಂತೂ ಆಗೇ ಆಗುತ್ತೆ. ಯಾಕಂದ್ರೆ ವರ್ಷಕ್ಕೆ ಹೆಚ್ಚು ಕಮ್ಮಿ 60,000 ಜನ ಹಾವಿನ ಕಡಿತಕ್ಕೊಳಗಾಗಿ ಪ್ರಾಣ ಕಳೆದುಕೊಳ್ತಿದ್ದಾರೆ. ಭಾರತದಲ್ಲಿ ಕಳೆದ 20 ವರ್ಷದಲ್ಲಿ 12 ಲಕ್ಷಕ್ಕೂ ಅಧಿಕ ಜನ ಹಾವು ಕಡಿದು ಮೃತಪಟ್ಟಿದ್ದಾರೆ. ಮಲೆನಾಡಲ್ಲಂತೂ ಹಾವುಗಳು ಒಂಥರ ಫ್ಯಾಮಿಲಿಯ ಸದಸ್ಯರ ಥರ. ಜನ ಅಂತೂ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಬಂದ್ಯಾ, ಯಾಕೆ ಬಂದ್ಯಾ, ಇಲ್ಲಿ ಹೋಗು ಹೋಗು, ನಿನ್ನ ಜಾಗ ಇಲ್ಲಿದೆ, ಅಲ್ಲಿಗೆ ಹೋಗು ಅಂತೆಲ್ಲ ಮಾತಾಡ್ತಿರ್ತಾರೆ. ಅಷ್ಟು ನಂಬಿಕೆ ಇದೆ. ಧಾರ್ಮಿಕವಾಗೂ ಕೂಡ ಸಿಕ್ಕಾಪಟ್ಟೆ ಅದು ಆಳವಾಗಿ ಬೇರೂರಿದೆ ಹಾವಿನ ವಿಚಾರ. ಮಲೆನಾಡು ಕಡೆ ತುಂಬ ಜಾಸ್ತಿ ಹಾವುಗಳು. ಓವರ್ ಆಲ್ ಭಾರತವನ್ನೇ ಜಗತ್ತಿನ ಸ್ನೇಕ್ ಬೈಟ್ ಕ್ಯಾಪಿಟಲ್ ಅಂತಲೇ ಕರೆಯಲಾಗ್ತಿದೆ. ಎಲ್ಲ ಕಡೆ ಕಡಿಸ್ಕೊಳ್ತಿದ್ದಾರೆ ನಮ್ಮ ಜನ ಹಾವುಗಳಿಂದ. ಹಾಗಿದ್ರೆ ನಿಜಕ್ಕೂ ಹಾವುಗಳು ಅಷ್ಟು ಅಪಾಯಕಾರಿನ, ಮನುಷ್ಯರಿಗಿಂತ ಕ್ರೂರಿನ? ಔಷಧ ಇದ್ರೂ ಕೂಡ ಸ್ನೇಕ್ ಬೈಟ್ನಿಂದ ಅಷ್ಟೊಂದು ಪ್ರಾಣ ಹೋಗೋದು ಯಾಕೆ? ಹಾವಿನ ವಿಷದಿಂದಲೇ ಔಷಧಿಯನ್ನ ಹೇಗೆ ತಯಾರಿಸ್ತಾರೆ? ಆಂಟಿಡೋಟ್. ಹಾಗೆ ಎಲ್ಲ ಹಾವುಗಳು ಹಿಂಗೆ ಹರ್ಕೊಂಡು ಹೋಗೋವೆಲ್ಲವೂ ಕೂಡ ಕಡಿದ್ರೆ ಪ್ರಾಣ ಹೋಗುತ್ತಾ? ವಿಷಕಾರಿನ? ಭಾರತದಲ್ಲಿ ಯಾವೆಲ್ಲ ಹಾವುಗಳ ಬಗ್ಗೆ ನಾವು ಕೇರ್ಫುಲ್ ಆಗಿರಬೇಕು, ಹುಷಾರಾಗಿರಬೇಕು? ಹಾವು ಕಚ್ಚಿದಾಗ ಏನು ಮಾಡಬೇಕು? ಪ್ರಮುಖವಾಗಿರೋ ಒಂದಷ್ಟು ಫಸ್ಟ್ ರೆಸ್ಪಾನ್ಸಸ್. ಹೀಗೆ ಭಾರತದಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದ ಹಾವುಗಳಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ವಿಚಾರಗಳನ್ನು ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸ್ನೇಹಿತರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್. ಬನ್ನಿ ಶುರು ಮಾಡೋಣ. ಭಾರತಕ್ಕೆ ಸರ್ಪಕಂಟಕ 20 ವರ್ಷದಲ್ಲಿ 12 ಲಕ್ಷ ಬಲಿ. ಸ್ನೇಹಿತರೆ, ಭೂಮಿ ಮೇಲೆ 100 ಸರೀಸೃಪಗಳು, ರೆಪ್ಟೈಲ್ಗಳಿದ್ದಾವೆ. ಅವುಗಳಲ್ಲಿ ಈ ಹಾವುಗಳು ಕೂಡ ಒಂದು ಕೆಟಗರಿ. ಬೇರೆ ಪ್ರಾಣಿಗಳಂತೆ ಕಾಲಿಲ್ಲ, ದೇಹದ ಹೊರಗೆ ಕಿವಿ ಇಲ್ಲ, ಕಣ್ಣಿನ ರೆಪ್ಪೆಗಳಿಲ್ಲ, ಆಹಾರವನ್ನು ಅಗಿದು ಚೆನ್ನಾಗಿ ಜಗಿದು ನುಂಗುವ ಶಕ್ತಿನೂ ಇಲ್ಲ. ಆದರೆ ತನ್ನ ಬಾಯಲ್ಲಿರೋ ಸಣ್ಣ ವಿಷದ ಬಾಟಲ್ನಿಂದ ಹಿಂಗದನ್ನು ಚೆಲ್ಲಿ ಕಡಿದು ದೊಡ್ಡ ಗಾತ್ರದ ಜೀವಿಗಳನ್ನು ಕೂಡ ಕೊಂದುಬಿಡ್ತವೆ. ಕೆಲವೊಂದು ಜೀವಿಗಳನ್ನು ನುಂಗು ಬಿಡ್ತವೆ. ಆದರೆ ಇಲ್ಲಿ ಮನುಷ್ಯರು ದೊಡ್ಡ ಪ್ರಮಾಣದಲ್ಲಿ ಹಾವುಗಳಿಗೆ ಪ್ರಾಣ ಕಳ್ಕೊಳ್ತಿದ್ದಾರೆ. ಈ ಹಾವುಗಳ ವಿಷದಿಂದ ಆಕಸ್ಮಿಕವಾಗಿ, ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ, ಆಕಸ್ಮಿಕವಾಗಿ ಲಕ್ಷ ಜನ ಬಲಿಯಾಗ್ತಿದ್ದಾರೆ. ಈ ಡೇಟಾ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. 20 ವರ್ಷದಲ್ಲಿ 12 ಲಕ್ಷಕ್ಕೂ ಅಧಿಕ ಜನ ಹಾವು ಕಡಿದು ಪ್ರಾಣ ಕಳ್ಕೊಂಡಿದ್ದಾರೆ ಸ್ನೇಕ್ ಬೈಟ್ನಿಂದ ಭಾರತದಲ್ಲಿ. 12 ಲಕ್ಷ ರಿಪೋರ್ಟ್ ಆಗಿರೋ, ಪ್ರಾಪರ್ ಆಗಿ ಡಾಕ್ಯುಮೆಂಟ್ ಆಗಿರೋ ಕೇಸಸ್ ಇನ್ನೂ ಎಷ್ಟಿದಾವೋ ಹಳ್ಳಿ ಕಡೆ. ವರ್ಷಕ್ಕೆ ಸುಮಾರು 58,000 ಭಾರತೀಯರು ಹಾವು ಕಡಿತಕ್ಕೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಡಾನೆ ದಾಳಿಗಳಾಗ್ತವೆ, ಹುಲಿ ದಾಳಿ, ಚಿರತೆ ದಾಳಿ, ನಾಯಿ ಕಡಿತ, ಹೀಗೆ ಬೇರೆ ಬೇರೆ ಪ್ರಾಣಿ ದಾಳಿಗೆ ಬಲಿಯಾಗೋ ಎಲ್ಲ ಜನರ ಸಂಖ್ಯೆಯನ್ನು ಒಟ್ಟಿಗೆ ಸೇರಿಸಿದ್ರೂ ಕೂಡ ಹಾವು ಕಡಿತಕ್ಕೆ ಬಲಿಯಾಗೋರ ಸಂಖ್ಯೆಯನ್ನು ದಾಟಕ್ಕಾಗಲ್ಲ. ಅಲ್ಲದೆ ಹಾವುಗಳಿಂದ ಜೀವ ಹೋಗೋದು ಒಂದು ಕಡೆ ಆದರೆ, ಕೆಲವರು ತಮ್ಮ ಅಂಗಾಂಗಗಳನ್ನೇ ಕಳ್ಕೊಳ್ತಾರೆ. ಈ ರೀತಿ ಪ್ರತಿ ವರ್ಷ ಸುಮಾರು 1.7 ಲಕ್ಷಕ್ಕೂ ಹತ್ತಿರ 2 ಲಕ್ಷ ಜನ ಶಾಶ್ವತ ದೈಹಿಕ ಅಥವಾ ಮಾನಸಿಕ ಪರಿಣಾಮಗಳನ್ನು ಫೇಸ್ ಮಾಡ್ತಾರೆ ಎವ್ರಿ ಇಯರ್. ಅಷ್ಟು ಮಾತ್ರ ಅಲ್ಲ, ಆಘಾತಕಾರಿ ವಿಚಾರ ಅಂದರೆ ಇಡೀ ಜಗತ್ತಲ್ಲಿ ಸ್ನೇಕ್ ಬೈಟ್ನಿಂದ ಜೀವ ಹೋಗೋದು, ಅಂಗಾಂಗ ಕಳ್ಕೊಳ್ಳೋ ಕೇಸ್ಗಳಲ್ಲಿ 50%ಗೂ ಅಧಿಕ ಭಾರತ ಒಂದರಲ್ಲೇ ಆಗ್ತಾ ಇದೆ. ಇದೇ ಕಾರಣಕ್ಕೆ ಭಾರತವನ್ನು ಜಗತ್ತಿನ ಸ್ನೇಕ್ ಬೈಟ್ ಕ್ಯಾಪಿಟಲ್, ಹಾವು ಕಡಿತದ ರಾಜಧಾನಿ ಅಂತ ಕರೆಯಲಾಗ್ತಾ ಇದೆ. ಎಲ್ಲ ಹಾವು ವಿಷಕಾರಿನ? ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಮಾಡಿಸಲೇಬೇಕಾಗಿರೋ ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನ್ಸ್. ಯಾವುದೇ ಫಿನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೇಳಕ್ ಹೋದ್ರು ಮೊದಲು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅಂತ. ಯಾಕಂದರೆ ಇವುಗಳಿಂದ ಪ್ರತಿಯೊಬ್ಬರಿಗೂ ಹೆಲ್ತ್ ಸೆಕ್ಯೂರಿಟಿ ಮತ್ತು ಲೈಫ್ ಸೆಕ್ಯೂರಿಟಿ ಸಿಗುತ್ತೆ ಫ್ಯಾಮಿಲಿಗೆ. ಮೊದಲು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ಹುಷಾರಿಲ್ಲದಾಗ ಹಾಸ್ಪಿಟಲ್ ಬಿಲ್ ದೊಡ್ಡದಾಗಿ ಏನಾದ್ರು ಬಂತು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕಟ್ಟಬೇಕು ಅಂತ ಮಾಡಿಸೋದೆ ಹೆಲ್ತ್ ಇನ್ಶೂರೆನ್ಸ್. ಲಕ್ಷಾಂತರ ರೂಪಾಯಿ ಸೇವ್ ಮಾಡಬಹುದು ಹಾಸ್ಪಿಟಲ್ ಬಿಲ್ನಲ್ಲಿ. ಅದೇ ರೀತಿ ಕೇವಲ 500-600 ರೂಪಾಯಿ ಪ್ರೀಮಿಯಂನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮೂಲಕ ನೀವು 1 ಕೋಟಿ ರೂಪಾಯಿವರೆಗೂ ಲೈಫ್ ಕವರ್ ತಗೋಬಹುದು. ಅವಾಗ ಏನಾಗುತ್ತೆ, ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಆಗಿ ಹೆಚ್ಚು ಕಮ್ಮಿಯಾಗಿ ಅವ್ರನ್ನ ಕಳ್ಕೊಂಡ್ರೆ ಫ್ಯಾಮಿಲಿ, ಅವರ ಆದಾಯದ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ, ಆರ್ಥಿಕವಾಗಿ ದಿಕ್ಕು ತೋಚಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗಲ್ಲ. ಅವಾಗ ಈ ಟರ್ಮ್ ಇನ್ಶೂರೆನ್ಸ್ನ ಲಮ್ಸಮ್ ಅಮೌಂಟ್ 1 ಕೋಟಿಗೆ ಮಾಡಿಸಿದ್ರೆ 1 ಕೋಟಿ, 2 ಕೋಟಿಗೆ ಮಾಡಿಸಿದ್ರೆ 2 ಕೋಟಿ ಆ ಲಮ್ಸಮ್ ಆಗಿ ಫ್ಯಾಮಿಲಿಯವರಿಗೆ ಸಿಗುತ್ತೆ. ಯಂಗ್ ಏಜ್ನಲ್ಲಿ ಜಾಯ್ನ್ ಆಗೋರಿಗೆ ತುಂಬ ಕಮ್ಮಿಗೆ ಪ್ರೀಮಿಯಂ ಲಾಕ್ ಮಾಡ್ಕೋಬಹುದು. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗಂತೂ GST ತೆಗೆದಿರೋದ್ರಿಂದ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಎರಡೂ ಕೂಡ ಈಗ ಅಟ್ರಾಕ್ಟಿವ್ ಪ್ರೈಸ್ ನಲ್ಲಿ ಸಿಗ್ತಾ ಇದಾವೆ. ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ಕೂಡ ಈಗ ನಡೀತಾ ಇದೆ. ಅದನ್ನು ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತೀವಿ ಲಿಂಕ್ ಮೇಲೆ ಎಷ್ಟು ಡಿಸ್ಕೌಂಟ್ ಇದೆ ಅಂತ. ಸೊ GST ಬೆನಿಫಿಟ್, ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ಎಲ್ಲ ಸೇರಿ ಅಟ್ರಾಕ್ಟಿವ್ ಪ್ರೈಸ್ ನಲ್ಲಿ ಲಾಕ್ ಮಾಡ್ಕೊಳ್ಳೋಕೆ ರೈಟ್ ಟೈಮ್. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನು ಚೆಕ್ ಮಾಡಬಹುದು. ಎಸ್, ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ಎಲ್ಲಿದ್ವಿ ನಾವು? ಎಲ್ಲ ಹಾವು ವಿಷಕಾರಿನ ಅಂತ.
ಖಂಡಿತ ಇಲ್ಲ. ನಮ್ಮ ದೇಶ ಒಂದರಲ್ಲೇ ಸುಮಾರು 300ಕ್ಕೂ ಅಧಿಕ ಹಾವಿನ ಪ್ರಭೇದಗಳಿವೆ. ಇದರಲ್ಲಿ ಸುಮಾರು 60 ಪ್ರಭೇದ ಮಾತ್ರ ವಿಷಕಾರಿ ಅಥವಾ ವೆನಮಸ್, ಅಂದರೆ 20% ಹಾವುಗಳು ಮಾತ್ರ ವಿಷಕಾರಿ. ಉಳಿದವು ವಿಷರಹಿತ ಅಥವಾ ನಾನ್ ವೆನಮಸ್. ಅಲ್ಲದೆ ವಿಷಕಾರಿ ಹಾವುಗಳ ಪೈಕಿ ಅತಿ ಹೆಚ್ಚು ಅಪಾಯಕಾರಿ, ಹೆಚ್ಚಾಗಿ ಸಾವು ನೋವಿಗೆ ಕಾರಣ ಆಗೋದು ಕೇವಲ 4 ಪ್ರಭೇದ ಮಾತ್ರ. ಇವುಗಳನ್ನು ಭಾರತದ ಬಿಗ್ 4 ಅಂತ ಕರೀತಾರೆ. ಟೀಮ್ ಇಂಡಿಯಾದ ಬಿಗ್ 4 ಅಲ್ಲ, ಹಾವುಗಳ ಬಿಗ್ 4: ನಾಗರ ಹಾವು, ಕಟ್ ಹಾವು, ಕೊಳಕು ಮಂಡಲ ಮತ್ತು ಗರಗಸ ಮಂಡಲ. ಇವುಗಳೇ ಈ ಬಿಗ್ 4. ನಾಗರ ಹಾವಿನ ಪರಿಚಯ ಎಲ್ರಿಗೂ ಆಲ್ಮೋಸ್ಟ್ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕೆ ಪೂಜ್ಯ ಸ್ಥಾನ ಇದೆ. ಈ ನಾಗರ ಹಾವು ಅಥವಾ ಇಂಡಿಯನ್ ಕೋಬ್ರಾ ಅಥವಾ ಸ್ಪೆಕ್ಟಿಕಲ್ಡ್ ಕೋಬ್ರಾ ಭಾರತದ ಎಲ್ಲ ಮೂಲೆಗಳಲ್ಲೂ ಸಿಗುತ್ತೆ. ಅದರ ಜೊತೆಗೆ ಮೊನೋಕ್ಲೆಡ್ ಕೋಬ್ರಾ, ಕಿಂಗ್ ಕೋಬ್ರಾ ಅಂದರೆ ಕಾಳಿಂಗ ಸರ್ಪ ಮತ್ತು ಸಿಂಧ್ ಕೋಬ್ರಾಗಳು ಕೂಡ ಭಾರತದಲ್ಲಿ ಕಾಣಿಸ್ತವೆ. ಎರಡನೇದು ಕಟ್ಟು ಹಾವು ಅಥವಾ ಕಾಮನ್ ಕ್ರೇಟ್. ಸೈಲೆಂಟ್ ಆಗಿ ಜೀವ ತೆಗೆಯುವ ಹಾವಿದು. ಕಚ್ಚಿದ ಜಾಗದಲ್ಲಿ ಉರಿನೂ ಬರಲ್ಲ, ನೋವು ಆಗಲ್ಲ. ರಾತ್ರಿ ಮಲಗಿದ್ದ ವ್ಯಕ್ತಿಗೆ ಕಚ್ಚಿ ಹೋದರೆ ಆ ವ್ಯಕ್ತಿ ಮತ್ತೆ ಎದ್ದೇಳೋದೇ ಇಲ್ಲ, ಶಾಶ್ವತ ನಿದ್ದೆ. ಯಾಕಂದರೆ ಇದು ಹೆಚ್ಚು ಆಕ್ಟಿವ್ ಆಗಿರೋದೇ ರಾತ್ರಿ ಹೊತ್ತು. ಜೊತೆಗೆ ಯಾವಾಗಲೂ ಗೋಡೆಗಳ ಪಕ್ಕದಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಹೀಗಾಗಿನೇ ಹಳ್ಳಿಗಳಲ್ಲೆಲ್ಲ ಗೋಡೆಯಿಂದ ಸ್ವಲ್ಪ ದೂರ ಮಲ್ಕೊಳ್ಳುವಂತಹ ಪದ್ಧತಿ ರೂಢಿ ಆಗಿ ಹೋಗಿದೆ ಜನಕ್ಕೆ. ಕಡು ನೀಲಿ ಬಣ್ಣ, ದೇಹದುದ್ದಕ್ಕೂ ಬಿಳಿ ಪಟ್ಟೆ ಪಟ್ಟೆ. ಎಷ್ಟೋ ಜನ ಇದನ್ನು ಕಾಮನ್ ವೋಲ್ಫ್ ಸ್ನೇಕ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ವೋಲ್ಫ್ ಸ್ನೇಕ್ಗೆ ವಿಷ ಇಲ್ಲ, ಆದರೆ ಕಾಮನ್ ಕ್ರೇಟ್ ಬಹಳ ವಿಷಕಾರಿ. ಕೊಳಕು ಮಂಡಲ ಅಥವಾ ಮಂಡಲದ ಹಾವು ಅಥವಾ ರಸೆಲ್ಸ್ ವೈಪರ್. ಜನ ಅತಿ ಹೆಚ್ಚು ಹೆದರೋದು ಇದೆ ಹಾವಿಗೆ. ಜಾಸ್ತಿ ಉದ್ದ ಬೆಳೆಯಲ್ಲ, ಆದರೆ ಭಾರಿ ಗಾತ್ರ ಇರುತ್ತೆ. ದೇಹದ ಮೇಲೆ ರೌಂಡ್ ಶೇಪ್ ಇರುತ್ತೆ. ಮಿನಿ ಹೆಬ್ಬಾವಿನ ಥರ ಕಾಣುತ್ತೆ. ಸುರುಳಿ ಸುತ್ತಕೊಂಡು ಬಹಳ ವೇಗವಾಗಿ ಟಾರ್ಗೆಟ್ನ ಸ್ಟ್ರೈಕ್ ಮಾಡುತ್ತೆ. ಇದು ರಸ್ತೆ ಬದಿಗಳಲ್ಲಿ, ಕೃಷಿ ಭೂಮಿಯ ಬದುಗಳಲ್ಲಿ ಬಿಸಿಲು ಕಾಯ್ತಾ ಮಲಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗರಗಸ ಮಂಡಲ, ಸಾಸ್ಕೇಲ್ ವೈಪರ್. ಬಿಗ್ 4 ಹಾವುಗಳ ಪೈಕಿ ಎಲ್ಲಕ್ಕಿಂತ ಚಿಕ್ಕದು. ಹೆಚ್ಚಾಗಿ ಬಿಸಿಲಿರೋ ಕಡೆಗೆ ಮರಳುಗಾಡಲೆಲ್ಲ ಕಾಣಿಸ್ಕೊಳ್ಳುತ್ತೆ. ಕೋಪಗೊಂಡಾಗ ತನ್ನ ಮೈಯನ್ನೆಲ್ಲ ಉಜ್ಜಿ ವಿಚಿತ್ರವಾಗಿ ಸತ್ತು ಮಾಡುತ್ತೆ. ಈ 4 ಹಾವುಗಳು ಸ್ನೇಹಿತರೆ ಭಾರತದಲ್ಲಿ ಸುಮಾರು 90% ಸ್ನೇಕ್ ಬೈಟ್ ಸಾವುಗಳಿಗೆ ಕಾರಣ ಆಗ್ತಿರೋದು. ಹಾಗಿದ್ರೆ ಈ ಹಾವುಗಳು ನಿಜಕ್ಕೂ ಕಚ್ಚೋದು ಯಾಕೆ? ವಿಷವೇ ಹಾವಿನ ಜೀವನಾಡಿ. ಸ್ನೇಹಿತರೆ, ಹಾವು ತನ್ನ ಬಾಯಲ್ಲಿಟ್ಕೊಂಡಿರೋ 1-2 ಹನಿ ವಿಷವೇ ಅದರ ಜೀವನಾಡಿ. ಯಾಕಂದರೆ ಆಗಲೇ ಹೇಳಿದ ಹಾಗೆ ಹಾವುಗಳಿಗೆ ಆಹಾರ ಜಗಿದು ತಿನ್ನಕ್ಕೆ ಬರಲ್ಲ. ಹಾಗಾಗಿ ತನ್ನ ಬೇಟೆಗೆ ವಿಷವನ್ನು ಇಂಜೆಕ್ಟ್ ಮಾಡಿ ಕೊಂದು ನುಂಗುತ್ತೆ. ಸೊ ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದರೆ, ಒಂದು ವೇಳೆ ವಿಷ ಇಲ್ಲದಿದ್ದರೆ ಹಾವು ಕೂಡ ಉಪವಾಸ ಬಿದ್ದು ಸಾಯಬೇಕಾಗತ್ತೆ. ಅಲ್ಲದೆ ಒಂದು ಸಲ ವಿಷ ಬಳಸ್ಬಿಟ್ರೆ ಮತ್ತೊಮ್ಮೆ ಹಾವಿನ ಬಾಯಲ್ಲಿ ವಿಷ ರಿಸ್ಟೋರ್ ಆಗೋಕೆ ಕನಿಷ್ಠ 2-3 ದಿನ ಆದರೂ ಬೇಕು. ಹಾಗಾಗಿ ಕೇರ್ಫುಲ್ ಆಗಿ ಅವಶ್ಯಕತೆ ಬಂದಾಗ ಮಾತ್ರ ಯೂಸ್ ಮಾಡ್ತವೆ. ಮನುಷ್ಯರಿಗೆ ಕಚ್ಚಿ ವೇಸ್ಟ್ ಮಾಡೋಕೆ ಖಂಡಿತ ಇಷ್ಟಪಡಲ್ಲ ಅವು. ಹಾಗಾಗಿ ತನಗೆ ಥ್ರೆಟ್ ಇದೆ ಅಂತ ಭಯಪಟ್ಟಾಗ ಮಾತ್ರ ಅವು ಮೊದಲು ವಾರ್ನಿಂಗ್ ಕೊಡ್ತವೆ. ನಾಗರ ಹಾವು ಹೆಡೆ ಎತ್ತಿ ವಾರ್ನಿಂಗ್ ಕೊಡುತ್ತೆ. ವೈಪರ್ಗಳು ಸುರುಳಿ ಸುತ್ತಕೊಂಡು ಸ್ಟ್ರೈಕಿಂಗ್ ಪೊಸಿಷನ್ಗೆ ಒಂದು ಬುಸುಗುಟ್ಟಿ ವಾರ್ನಿಂಗ್ ಕೊಡ್ತವೆ. ಅದಕ್ಕೂ ನಾವು ಜಗಲಿಲ್ಲ ಅಂತ ಹೇಳಿದ್ರೆ 2ನೇ ಆಪ್ಷನ್ ಕಚ್ಚೋದು. ಆಗಲೂ ಕೂಡ ಮೊದಲ ಬಾರಿಗೆ ಕಚ್ಚಿದಾಗ ಕೆಲವೊಮ್ಮೆ ಡ್ರೈ ಬೈಟ್ ಮಾಡಿರ್ತವೆ, ಕಚ್ಚಿರ್ತವೆ, ಆದರೆ ವಿಷ ಬಿಟ್ಟಿರಲ್ಲ. ಹಾವುಗಳ ಕೈಲಿ ಕಚ್ಚಿಸ್ಕೊಂಡು ಆಸ್ಪತ್ರೆಗೆ ಬರೋರಲ್ಲಿ ಈ ಡ್ರೈ ಬೈಟ್ ಕೇಸ್ಗಳೇ ಜಾಸ್ತಿ. ಆದರೆ ಹಾವು 2ನೇ ಬಾರಿ 3ನೇ ಬಾರಿ ಕಚ್ಚುವಾಗ ವಿಷ ಬಿಟ್ಟು ಕಚ್ಚುತ್ತವೆ. ಆಗ ಆ ವಿಷ ಕಚ್ಚಿಸಿಕೊಂಡವರ ರಕ್ತದ ಮೂಲಕ ದೇಹಕ್ಕೆ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. 4 ಥರದ ಡೆಡ್ಲಿ ವಿಷ. ಸ್ನೇಹಿತರೆ, ಹಾವುಗಳಲ್ಲಿ 4 ರೀತಿಯ ವಿಷ ಇರುತ್ತೆ. ಮೊದಲನೇದು ನ್ಯೂರೋಟಾಕ್ಸಿಕ್ ವೆನಮ್. ಹೆಸರೇ ಹೇಳುವಂತೆ ಇದು ಮನುಷ್ಯರ ನರ್ವಸ್ ಸಿಸ್ಟಮ್ ಅಂದರೆ ನರಮಂಡಲಕ್ಕೆ ದಾಳಿ ಮಾಡುತ್ತೆ. ಅದರ ಜೊತೆಗೆ ಮನುಷ್ಯರ ಮೆದುಳು, ಮಸಲ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಮೆದುಳು ಮತ್ತು ದೇಹದ ಇತರ ಭಾಗದ ನಡುವಿನ ಸಿಗ್ನಲ್ನ ಸ್ಟಾಪ್ ಮಾಡಿ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಮತ್ತು ಉಸಿರಾಟದ ವೈಫಲ್ಯ ಉಂಟು ಮಾಡುತ್ತೆ. ಈ ನ್ಯೂರೋಟಾಕ್ಸಿಕ್ ವಿಷ ನಾಗರ ಹಾವು ಮತ್ತು ಕಟ್ಟು ಹಾವಿನಲ್ಲಿರುತ್ತೆ. 2ನೇದು ಹಿಮೋಟಾಕ್ಸಿಕ್ ವಿಷ. ಅಂದರೆ ಏನು? ಹಿಮೋ ಅಂದರೆ ರಕ್ತ. ಇದು ರಕ್ತದ ಜೀವಕೋಶಗಳನ್ನು ಡ್ಯಾಮೇಜ್ ಮಾಡೋ ವಿಷ. ಅಂದರೆ ರಕ್ತ ನೈಸರ್ಗಿಕವಾಗಿ ಹೆಪ್ಪುಗಟ್ಟೋದನ್ನು ತಡೆಯುತ್ತೆ. ಪರಿಣಾಮ ಈ ವಿಷ ಮನುಷ್ಯನ ದೇಹ ಸೇರಿದಾಗ ದೇಹದ ಒಳಗೆ ರಕ್ತದ ಸೋರಿಕೆ ಶುರುವಾಗುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ಪರಿಣಾಮ ವಿವಿಧ ಅಂಗಾಂಗಗಳ ವೈಫಲ್ಯ ಉಂಟಾಗ್ಬೋದು. ಅದರಲ್ಲೂ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ. ಕೊಳಕು ಮಂಡಲ ಹಾಗೂ ಗರಗಸ ಮಂಡಲದಲ್ಲಿ ಇರೋದು ಹಿಮೋಟಾಕ್ಸಿಕ್ ವಿಷ. 3ನೇದು ಮಯೋಟಾಕ್ಸಿನ್ಸ್ ಅಂದರೆ ದೇಹದ ಮಸಲ್ಸ್ ಅಥವಾ ಸ್ನಾಯುಗಳನ್ನು ದುರ್ಬಲ ಮಾಡೋ ವಿಷ. ಜೊತೆಗೆ ಇದರಿಂದಲೂ ಕಿಡ್ನಿ ವೈಫಲ್ಯ ಆಗೋ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಸೀ ಸ್ನೇಕ್ಸ್ ಅಂದರೆ ಸಮುದ್ರದ ಹಾವುಗಳಲ್ಲಿ ಮಯೋಟಾಕ್ಸಿನ್ಸ್ ಇರುತ್ತೆ. ಜೊತೆಗೆ ನಾಗರ ಹಾವಿನ ವಿಷಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಮಯೋಟಾಕ್ಸಿನ್ ಕೂಡ ಇರುತ್ತೆ. 4ನೇದು ಸೈಟೋಟಾಕ್ಸಿಕ್.
ಇದು ಹಾವು ಕಚ್ಚಿದ ಜಾಗದಲ್ಲಿ ಜೀವಕೋಶಗಳಿಗೆ ಡ್ಯಾಮೇಜ್ ಮಾಡುತ್ತೆ. ಲೋಕಲ್ ಡ್ಯಾಮೇಜ್ ಕೊಳಕು ಮಂಡಲ ಹಾಗೂ ಗರಗಸ ಮಂಡಲದಲ್ಲಿ ಸೈಟೋಟಾಕ್ಸಿನ್ ಅಂಶ ಇದೆ. ಓಕೆ, ಈಗ ಈ ವಿಷಗಳು ಮನುಷ್ಯರ ದೇಹ ಸೇರಿದಾಗ ಅದನ್ನ ತೆಗೆಯೋದು ಹೇಗೆ, ಬದುಕೋಕೆ ಏನ್ ಮಾಡಬೇಕು, ಆಂಟಿ ವೆನಮ್ ಅಥವಾ ವಿಷ ನಿರೋಧಕ ಹೇಗೆ ಕೆಲಸ ಮಾಡುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಈಗ ವಿಷದಿಂದಲೇ ಔಷಧ ತಯಾರಿ. ಸ್ನೇಹಿತರೆ, ಹಾವಿನ ವಿಷಕ್ಕೆ ಅದೇ ವಿಷದಿಂದ ಔಷಧ ತಯಾರಿಸಲಾಗುತ್ತೆ. ಮೊದಲಿಗೆ ಲ್ಯಾಬ್ ನಲ್ಲಿ ಎಕ್ಸ್ಪರ್ಟ್ಸ್ ಜೀವಂತ ಹಾವಿನಿಂದ ವಿಷ ಕಲೆಕ್ಟ್ ಮಾಡ್ತಾರೆ. ಈ ಪ್ರಾಸೆಸ್ಗೆ ಸ್ನೇಕ್ ಮಿಲ್ಕಿಂಗ್ ಅಂತ ಹೇಳ್ತಾರೆ. ನಂತರ ಈ ವಿಷವನ್ನ ಬಹಳ ಕಡಿಮೆ ಡೋಸೇಜ್ ನಲ್ಲಿ ಕುದುರೆ, ಕುರಿ ಅಥವಾ ಮೇಕೆ ದೇಹಕ್ಕೆ ಸೇರಿಸಲಾಗುತ್ತೆ. ಆಗ ಅವುಗಳ ದೇಹದಲ್ಲಿ ವಿಷದ ವಿರುದ್ಧ ಹೋರಾಡೋ ಆಂಟಿಬಾಡೀಸ್ ಉತ್ಪತ್ತಿಯಾಗ್ತವೆ. ಈ ಆಂಟಿಬಾಡಿಗಳೇ ವಿಷದ ವಿರುದ್ಧದ ಆಂಟಿವೆನಮ್. ಕುದುರೆ ಅಥವಾ ಮೇಕೆ ದೇಹದಿಂದ ಆಂಟಿಬಾಡೀಸ್ ಕಲೆಕ್ಟ್ ಮಾಡಿ ಪ್ಯೂರಿಫೈ ಮಾಡಲಾಗುತ್ತೆ. ನಂತರ ಇದಕ್ಕೆ ಸ್ಟೆಬಿಲೈಸರ್ಸ್ ಮತ್ತು ಪ್ರಿಸರ್ವೇಟಿವ್ಸ್ನ ಆಡ್ ಮಾಡಿ ಆಂಟಿವೆನಮ್ ತಯಾರಿಸಲಾಗುತ್ತೆ. ಹಾವು ಕಚ್ಚಿದಾಗ ಈ ಆಂಟಿವೆನಮ್ ಕೊಟ್ರೆ ಅದು ದೇಹದಲ್ಲಿನ ವಿಷವನ್ನ ನ್ಯೂಟ್ರಲ್ ಮಾಡುತ್ತೆ. ಗೋಲ್ಡನ್ ಅವರ್ನಲ್ಲೇ ಬೇಕು ಮೆಡಿಸಿನ್. ಒಂದು ವೆನಮಸ್ ಹಾವು ಕಚ್ಚಿದ್ರೆ ಮನುಷ್ಯ ಬದುಕಲಿಕ್ಕೆ ಬಹಳ ಕಮ್ಮಿ ಟೈಮ್ ಇರುತ್ತೆ ಸ್ನೇಹಿತರೆ. ಹಾವು ಕಚ್ಚಿದ 2 ರಿಂದ 4-5 ಗಂಟೆ ಮ್ಯಾಕ್ಸಿಮಮ್, ಅಷ್ಟರೊಳಗಡೆ ಆಂಟಿವೆನಮ್ ಸಿಕ್ಕರೆ ಮಾತ್ರ ಬದುಕೋ ಚಾನ್ಸಸ್ ಇರೋದು. ಇದೇ ಕಾರಣಕ್ಕೆ ಈ ಅವಧಿಯನ್ನ ಗೋಲ್ಡನ್ ಅವರ್ಸ್ ಅಂತಲೂ ಕರೀತಾರೆ. ಉಸಿರಾಟದ ಸಮಸ್ಯೆ, ಸ್ಟ್ರೋಕ್, ಕಿಡ್ನಿ ಡ್ಯಾಮೇಜ್, ಇಂಟರ್ನಲ್ ಬ್ಲೀಡಿಂಗ್ ಇವೆಲ್ಲ ಶುರುವಾಗೋದು ಹಾವು ಕಚ್ಚಿದ 1-2 ಗಂಟೆಗಳ ನಂತರ. ಆದ್ರೆ ಒಂದು ವೇಳೆ ಹಾವು ಕಚ್ಚಿದಾಗ ಗಾಬರಿ ಬಿದ್ದರೆ, ಪ್ಯಾನಿಕ್ ಆದ್ರೆ ದೇಹದಲ್ಲಿ ರಕ್ತದ ಚಲನೆ ವೇಗವಾಗಿ ವಿಷ ಬೇಗ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಕೂಲ್ ಆಗಿ ಇರೋದು ಬಹಳ ಇಂಪಾರ್ಟೆಂಟ್. ನಿಜ, ಹಾವು ಕಡದ ಕೂಲ್ ಆಗಿರೋದು ಕಷ್ಟ, ಆದರೆ ಸತ್ಯವನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ವಿಪರೀತ ಉದ್ವೇಗಕ್ಕೊಳಗಾದ್ರೆ ವಿಷ ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನ. ಜೊತೆಗೆ ಹಾವು ಕಚ್ಚಿದ ಭಾಗವನ್ನ ಆದಷ್ಟು ಅಲ್ಲಾಡಿಸದೆ ಸ್ಟೇಬಲ್ ಆಗಿ ಇಟ್ಕೋಬೇಕು. ಅದನ್ನು ಬಿಟ್ಟು ಆಸ್ಪತ್ರೆ ಪಕ್ಕದಲ್ಲೇ ಇದೆ ಅಂತ ಹೇಳಿ ಓಡೋಕ್ ಶುರು ಮಾಡಿದ್ರೆ ಅಗೇನ್ ರಕ್ತ ಸಂಚಾರ ವೇಗವಾಗಿ ಆಗಿ ವಿಷ ಬೇಗನೆ ಮೆದುಳಿಗೆ ತಲುಪಿಡ್ಬೋದು, ಹೃದಯಕ್ಕೂ ತಲುಪಬಹುದು. ಆದರೆ ಹಾವು ಕಚ್ಚಿದಾಗ ಊತ ಉಂಟಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಕಚ್ಚಿದ ಜಾಗದಲ್ಲಿ ಉಂಗುರ, ವಾಚ್, ಬಿಗಿಯಾದ ಬಟ್ಟೆ ಅಥವಾ ಶೂ ಇದ್ರೆ ಅದನ್ನು ತೆಗಿಬೇಕು. ಸಮಯ ವ್ಯರ್ಥ ಮಾಡದೆ ಯಾವುದಾದ್ರೂ ವಾಹನದಲ್ಲಿ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಬೇಕು. ಏನೋ ಸಾಮಾನ್ಯವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಆಂಟಿವೆನಮ್ ಇರುತ್ತೆ. ಆದರೆ ವೆನಮ್ ಕೊಡುವ ಎಕ್ಸ್ಪರ್ಟ್ ಡಾಕ್ಟರ್ ಇಲ್ಲದೆ ಹೋದ್ರೆ ತಾಲೂಕು ಆಸ್ಪತ್ರೆಗಳಿಗೆ ರೆಫರ್ ಮಾಡ್ತಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ. ಆದರೆ ನಗರ ಪ್ರದೇಶಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಆಂಟಿವೆನಮ್ ಸಿಕ್ಬಿಡುತ್ತೆ. ಆದರೆ ಸ್ನೇಹಿತರೆ, ಹಾವಿನ ವಿಷಕ್ಕೆ ಆಂಟಿವೆನಮ್ಗಿಂತ ದೊಡ್ಡ ಮತ್ತು ಇನ್ನೊಂದಿದೆ. ಅದೇನು ಗೊತ್ತಾ? ಹಾವಿನಿಂದ ದೂರ ಇರೋದು. ನೀವು ಹಾವನ್ನು ಕಂಡ್ರೆ ಅದು ವೆನಮಸ್ ಆಗಿರಲಿ, ನಾನ್ ವೆನಮಸ್ ಆಗಿರಲಿ, ನೀವು ಅದನ್ನು ಹಿಡಿಯೋ ಸಾಹಸಕ್ಕೆ ಯಾವತ್ತೂ ಕೈ ಹಾಕಬಾರ್ದು. ಹೆಚ್ಚಿನವರು ಅಂತ ದುಸ್ಸಾಹಸ ಎಲ್ಲ ಮಾಡೋಕೆ ಹೋಗಲ್ಲ. ಬಟ್ ಸ್ಟಿಲ್ ಕೆಲವರು ಮಾಡ್ಬೋದು. ಅದಕ್ಕೋಸ್ಕರ ಕೋಲ್ ಹಿಡ್ಕೊಳ್ಳೋದು, ಆಟ ಆಡೋಕೆ ಹೋಗೋದೆಲ್ಲ ಮಾಡಬಾರ್ದು. ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಸ್ನೇಕ್ ರೆಸ್ಕ್ಯೂ ಮಾಡೋರು ಇರ್ತಾರೋ ಅವ್ರನ್ನ ಕರೆಸಿ ರೆಸ್ಕ್ಯೂ ಮಾಡಿಸ್ಬೋದು. ಯಾವುದೇ ಕಾರಣಕ್ಕೂ ಅವುಗಳನ್ನು ರೊಚ್ಚಿಗೆಪ್ಸೋದು, ಕಲ್ಲು ಹೊಡೆಯೋದು ಇದೆಲ್ಲ ಮಾಡಿ ಅವುಗಳನ್ನು ಕೆರಳಿಸಿದ್ರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವು ದಾಳಿ ಮಾಡೇ ಬಿಡ್ತವೆ. ಹಂಗೆ ದಾಳಿ ಮಾಡೋಕೆ ನುಗ್ಗುದು ಅಂದರೆ ಅದನ್ನು ತಡ್ಕೊಳ್ಳೋ ಸಾಮರ್ಥ್ಯ, ಕೋಲಲ್ಲಿ ಅದನ್ನು ಹೊಡೆದು ದೂರ ತಳ್ಳೋ ಸಾಮರ್ಥ್ಯ, ಅದನ್ನು ನ್ಯೂಟ್ರಲೈಸ್ ಮಾಡಿ ಬಚಾವಾಗೋ ಸಾಮರ್ಥ್ಯ ನಿಮಗೆ ಇರಲೇಬೇಕಾಗುತ್ತೆ. ಇಲ್ಲಾಂದರೆ ಬಚಾವಾಗಲಿ ಕಾಲ ಕಡದೇ ಬಿಡ್ತಾವೆ ಒಂದು. ಹೀಗಾಗಿ ಆದಷ್ಟು ಅದರಿಂದ ದೂರ ಹೋಗೋದು, ಅಂತರ ಮೇಂಟೈನ್ ಮಾಡೋದು, ಅದನ್ನು ಕೆರಳಿಸದೆ ತಪ್ಪಿಸ್ಕೊಳ್ಳೋದು ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕು. ಬಚಾವಾಗ್ಲಿಕ್ಕೆ ಆಗದೇ ಇಲ್ಲ, ಕಡಿಲಿಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ಡಿಫೆನ್ಸ್ಗೆ ನೀವು ಕಡೆ ಅಸ್ತ್ರವಾಗಿ ಏನಾದ್ರು ಮಾಡಲೇಬೇಕಾಗತ್ತೆ. ಅದು ಆಯಾ ಸಂದರ್ಭಕ್ಕೆ ಬಿಟ್ಟಿರೋ ವಿಚಾರ. ಆದರೆ ಫಸ್ಟ್ ಪ್ರಿಫರೆನ್ಸ್ ಸ್ನೇಹಿತರೆ ತಪ್ಪಿಸ್ಕೊಳ್ಳೋದು, ಅದರಿಂದ ದೂರ ಇರೋದು, ಅದನ್ನು ಕೆರಳಿಸದೇ ಇರೋದು, ದೂರ ಹೋಗ್ಬಿಡೋದು ಅದರಿಂದ. ಜೊತೆಗೆ ಇನ್ನೂ ಒಂದು ಮಾಡ್ಬೋದು. ಹಾವನ್ನು ಕಂಡಾಗ ಒಂದು ಬೆಡ್ಶೀಟೋ ಗೋಣಿ ಚೀಲವನ್ನು ದೊಡ್ಡದು ಅದರ ಮೇಲೆ ಹಾಕಿಬಿಟ್ರೆ ಬೆಚ್ಚಗಿರೋ ಜಾಗ ಸಿಕ್ತು, ಸೇಫ್ ಆಗಿದ್ದೀನಿ ಅಂತ ಹೇಳಿ ಅದನ್ನು ಹಾವು ಹಿಡಿಯೋರು ಬರೋ ತನಕ ಕೂಡ ಅಲ್ಲೇ ಬೆಚ್ಚಗೊಳಗಡೆ ಕೂತಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಲ್ಲೂ ಹೋಗಿದೆ. ನೀವು ಮಾನಿಟರ್ ದೂರದಲ್ಲಿ ಇದ್ಕೊಂಡು ಮಾನಿಟರ್ ಮಾಡ್ತಾ ಇದ್ರೆ ಆಯ್ತು, ಎಲ್ಲಿಗೆ ಹೋಗ್ತಿದೆ ಅಂತೇಳಿ, ಮನೆಯೊಳಗೆಲ್ಲರೂ ಬಂದು ಸೇರ್ಕೊಳ್ತಿದ್ಯಾ ಅಂತ ಮಾನಿಟರ್ ಮಾಡ್ತಿದ್ರೆ ಆಯಿತು. ಆಮೇಲೆ ಹಾವು ಹಿಡಿಯೋರಿಗೆ ಫೋನ್ ಮಾಡಿದ್ರೆ ಬರ್ತಾರೆ, ತಗೊಂಡು ಹೋಗಿ ಅದನ್ನು ಸೇಫ್ ಜಾಗದಲ್ಲಿ ಬಿಡ್ತಾರೆ. ಇಲ್ಲಾಂದರೆ ನೀವು ಮಾನಿಟರ್ ಮಾಡ್ತಾನೆ ಇರಿ ಎಲ್ಲಿ ಹೋಯ್ತು ಅಂತ ಹೇಳಿ. ಮನೆಯೊಳಗೆ ಹೋಗಿಲ್ಲ ಅಂದರೆ ಆಯಿತು ಅಷ್ಟೇ. ಅಲ್ಲಿಂದ ಅದು ಬೇರೆ ಕಡೆ ತಂದು ದಾರಿ ಹಿಡ್ಕೊಂಡು ಎಲ್ಲರೂ ಹೋಯ್ತು ಅಂದರೆ ಹೋಗ್ಲಿಕ್ಕೆ ಬಿಡಿ ಅಷ್ಟೇ ಅದನ್ನು. ಇನ್ನು ಸಾಮಾನ್ಯವಾಗಿ ಹಾವುಗಳು ಆಕ್ಟಿವ್ ಆಗೋದು ಬೆಳಗ್ಗೆ ಹಾಗೂ ಸಂಜೆ ಮಾತ್ರ. ಯಾಕಂದರೆ ಅವು ಶೀತರಕ್ತ ಜೀವಿಗಳು. ರಾತ್ರಿ ಹೊತ್ತು ಜಾಸ್ತಿ ಚಳಿ ಇರುತ್ತೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಹಾವುಗಳಿಗಿರಲ್ಲ. ಅದೇ ರೀತಿ ಹಗಲಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ಅದನ್ನೂ ತಡ್ಕೊಳ್ಳೋ ಶಕ್ತಿ ಅವುಗಳಿಗಿರಲ್ಲ. ಹಾಗಾಗಿ ಲೈಟಾಗಿ ಬೆಚ್ಚಗಿನ ವಾತಾವರಣ ಹದವಾಗಿದ್ದಾಗ ಆಚೆ ಬರ್ತವೆ. ಅದರಲ್ಲೂ ಸಂಜೆ ಹೊತ್ತು ಜಾಸ್ತಿ. ಹಾಗಾಗಿ ಸಂಜೆ ವಾಕಿಂಗ್ ಮಾಡುವಾಗ ಜೋಪಾನವಾಗಿರಬೇಕು. ಬರಿಗಾಲದಲ್ಲಿ ನಡೆಯೋದನ್ನು ಅವಾಯ್ಡ್ ಮಾಡಬೇಕು. ಟಾರ್ಚ್ ಹಿಡ್ಕೊಂಡು ಓಡಾಡಬೇಕು. ಇನ್ನು ಮಳೆಗಾಲದಲ್ಲಿ ಹಾವುಗಳ ಆಕ್ಟಿವಿಟಿ ಜಾಸ್ತಿ. ಯಾಕಂದರೆ ಕಪ್ಪೆ ಹಾಗೂ ಇಲಿಗಳು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗ್ತವೆ.
ಹಾಗಾಗಿ ಆವಾಗಲೂ ಜೋಪಾನವಾಗಿರಬೇಕು. ಮನೆ ಹತ್ರ ಕಪ್ಪೆಗಳು ಸೇರ್ಕೊಳ್ಳದೆ ಇರೋ ಥರ ನೋಡ್ಕೋಬಹುದು ನೀವು. ಮನೆ ಹೊರಗೆ ಹೆಚ್ಚು ವಸ್ತುಗಳನ್ನು ಒಂದೇ ಕಡೆ ಗುಡ್ಡೆ ಹಾಕಿ ಇಡಬಾರ್ದು. ಪ್ಲಾಸ್ಟಿಕ್, ಕಾರ್ಡ್ಬೋರ್ಡ್, ಮೂಟೆ ಇವನ್ನೆಲ್ಲ ಮನೆ ಹೊರಗೆ ಒಂದು ಕಡೆ ರಾಶಿ ಹಾಕಿ ಕಸದ ರಾಶಿ ಆಗೋ ಥರ ಬಿಡಬಾರ್ದು. ಅಲ್ಲೆಲ್ಲ ಬೆಚ್ಚಗಿನ ವಾತಾವರಣ ಸಿಕ್ಕಿದ್ರೆ ಹಾವುಗಳು ಬಂದು ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ಹಳ್ಳಿ ಕಡೆ ಓಡಾಡಬೇಕಾದ್ರೆ ಒಂದು ಕೋಲ್ ಹಿಡ್ಕೊಂಡು ಮುಂದೆ ಹೋಗೋ ದಾರಿಯನ್ನು ಸ್ವಲ್ಪ ಹೆಂಗೆ ಕೆದಕಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನೀವು ಹೋದರೆ ಹಾವನ್ನು ತುಳಿಯೋದು ಕಡಿಸ್ಕೊಳ್ಳೋದು ತಪ್ಪುತ್ತೆ. ಮುಂಚೆನೇ ಗೊತ್ತಾಗುತ್ತೆ. ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಫ್ಯೂ ಸೆಕೆಂಡ್ಸ್ ಸಿಗುತ್ತೆ ಹಾವು ಮತ್ತು ನಿಮ್ಮ ನಡುವೆ. ಕೋಲಲ್ಲಿ ನೀವು ಸ್ವಲ್ಪ ದಾರಿಯನ್ನು ಬಿಡಿಸ್ಕೊಂಡು ಓಡಾಡೋ ಅಭ್ಯಾಸ ಇಟ್ಕೊಂಡ್ರೆ ಹಳ್ಳಿಗಳಲ್ಲಿರೋರಿಗೆ ಇಂಪಾರ್ಟೆಂಟ್ ಇದು. ಹಾಗೆ ವಾಹನಗಳಲ್ಲೂ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಏನೋ ಮಳೆಗಾಲದಲ್ಲಿ ಹುಲ್ಲು ಎಲೆಗಳು ಹೆಚ್ಚಿರೋ ಪ್ರದೇಶದಿಂದ ದೂರ ಇರಿ ಸ್ನೇಹಿತರೆ. ಕಲ್ಲುಗುಡ್ಡೆ, ಇಟ್ಟಿಗೆ ಗುಡ್ಡೆ, ಮರದ ತುಂಡುಗಳ ಕೆಳಗೆ ಇವು ಅಗೇನ್ ಅಡಗಿರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಆಗಲೇ ಹೇಳಿದಾಗೆ ಜಮೀನುಗಳಲ್ಲಿ ಓಡಾಡಬೇಕಾದ್ರೆ ಕೋಲ್ ಹಿಡ್ಕೊಂಡು ನೋಡ್ಕೊಂಡು ಹೋಗೋದು ಮಾತ್ರ ಅಲ್ಲ, ಸ್ವಲ್ಪ ಕಾಲು ನೀವರೆಗೂ ಕೂಡ ಬರುವಂಥ ಗಮ್ ಬೂಟ್ಸ್ ಇರ್ತಾವಲ್ಲ, ರೈತರು ಯೂಸ್ ಮಾಡ್ತಾರೆ ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಇಂಥ ಗಮ್ ಬೂಟ್ಸನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಸ್ನೇಹಿತರೆ, ಹಾಗಂತ ಹಾವುಗಳನ್ನು ಶತ್ರುಗಳ ಥರ ನೋಡಬೇಕು ಅಂತಿಲ್ಲ. ಅವಿಲ್ಲ ಅಂದರೆ ಬರೀ ಕಪ್ಪೆ ಇಲಿಗಳೇ ತುಂಬ ಹೋಗ್ತವೆ. ಅವುಗಳ ಪಾಪ್ಯುಲೇಷನ್ ಕಂಟ್ರೋಲ್ನಲ್ಲಿ ಇರಲ್ಲ. ರೈತ ಬೆಳೆಯೋ ಬೆಳೆನೆಲ್ಲ ತಿಂದು ಹಾಕಿಬಿಡ್ತವೆ. ಪ್ರಕೃತಿಯ ಬ್ಯಾಲೆನ್ಸನ್ನು ಕಾಪಾಡ್ತವೆ ಈ ರೀತಿ ಹಾವುಗಳು. ಇದೇ ಕಾರಣಕ್ಕೆ ಎರೆಹುಳಗಳ ಥರ ಹಾವನ್ನು ಕೂಡ ರೈತನ ಮಿತ್ರ ಅಂತ ಕೆಲವರು ಪರಿಗಣಿಸ್ತಾರೆ. ಹಾಗಾಗಿ ಮನುಷ್ಯ ಮತ್ತು ಹಾವುಗಳ ನಡುವೆ ಕೋ ಎಕ್ಸಿಸ್ಟೆನ್ಸ್ ಇರಬೇಕು. ಅವುಗಳ ಜೊತೆ ಹೊಂದಾಣಿಕೆಯಿಂದ ಬಾಳಬೇಕು. ಅದೇ ಕಾರಣಕ್ಕೆ ನಮ್ಮ ಪೂರ್ವಜರು ಹಾವಿಗೆ ಪೂಜ್ಯ ಸ್ಥಾನಮಾನಗಳನ್ನು ಕೊಟ್ಟಿರೋದು. ಸೊ ಹಾವುಗಳನ್ನು ಕಂಡ್ರೆ ಭಯ ಪಡೋದ್ರ ಬದಲು ಅವುಗಳ ಬಗ್ಗೆ ಹೆಚ್ಚೆಚ್ಚು ವಿಚಾರ ತಿಳ್ಕೊಂಡು ಅಲರ್ಟ್ ಆಗಿರೋದು ಇಂಪಾರ್ಟೆಂಟ್. ಅವುಗಳ ಜೀವನವನ್ನು ಸ್ಟಡಿ ಮಾಡಿ ಅವುಗಳನ್ನು ಗೌರವಿಸಿ. ಜೊತೆಗೆ ಈ ರೀತಿಯ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗೆ ಮಸ್ತ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇತ್ತು ಅಂದರೆ ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ಲಾಂಚ್ ಆಗಿದೆ. ಅದ್ರ ಬಗ್ಗೆ ನಾವು ಹಲವಾರು ಸಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಸಕ್ತರು ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.